ಧರ್ಮಸ್ಥಳ ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಪವರ್ ಟಿವಿ ಈಗ ರಿವೀಲ್ ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ, ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿ ಬಹಿರಂಗ ಆಗಿದೆ. ಧರ್ಮಸ್ಥಳದ ವಿರುದ್ಧ ಅಧರ್ಮಿಗಳು ಷಡ್ಯಂತ್ರವನ್ನು ಮಾಡಿದ್ರು. ಎಸ್ಐಟಿ ರಚನೆ ಆಗಿತ್ತು, ತನಿಖೆ ಆಯಿತು. ಆ ತನಿಖೆಯ ಇಂಚಿಂಚು ಮಾಹಿತಿ ಬಹಿರಂಗ ಆಗ್ತಾ ಇದೆ. ಪವರ್ ಟಿವಿಗೆ ಸಾಕ್ಷಿಗಳ ಹೇಳಿಕೆ ಈಗ ಲಭ್ಯವಾಗಿದೆ. BNS 180 ಅಡಿ ಸಾಕ್ಷಿಗಳ ಹೇಳಿಕೆ ದಾಖಲಾಗಿತ್ತು. ಬೆಳ್ತಂಗಡಿ ಕೋರ್ಟ್ಗೆ ಆಲ್ರೆಡಿ ಎಸ್ಐಟಿ ದಾಖಲೆಗಳನ್ನು ಕೂಡ ಈಗ ಸಲ್ಲಿಕೆಯನ್ನು ಮಾಡಿದೆ. ಇದು ಧರ್ಮಸ್ಥಳ ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇದುವರೆಗೂ ಕೂಡ ಬಹಿರಂಗ ಪಡಿಸಿರಲಿಲ್ಲ ಅಲ್ಲಿ ಏನೇನು ವಿಚಾರಣೆ ಆಗಿತ್ತು ಅಂತ. ಎಸ್ಐಟಿ ತನಿಖೆ ಇಂಚಿಂಚು ಮಾಹಿತಿ ಈಗ ಬಹಿರಂಗ ಆಗಿದೆ. ಪವರ್ ಟಿವಿಗೂ ಕೂಡ ಲಭ್ಯ ಆಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಹೇಳಿಕೆ ದಾಖಲಾಗಿದೆ. 1997ರಿಂದ 2025ರವರೆಗೆ ಠಾಣೆಯಲ್ಲಿ ಕೆಲಸ ಮಾಡಿದವರ ಹೇಳಿಕೆ ಇದು. 1997ರಿಂದ 2025ರವರೆಗೆ ಠಾಣೆಯಲ್ಲಿ ಕೆಲಸ ಮಾಡಿದವರ ಹೇಳಿಕೆ ದಾಖಲಾಗಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಹೇಳಿಕೆಗಳು ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಮಹಿಳಾ ಕಾನ್ಸ್ಟೇಬಲ್ಲು, ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಹೇಳಿಕೆ ಕೂಡ ದಾಖಲಾಗಿದ್ದಾವೆ. ಗ್ರಾಮ ಪಂಚಾಯಿತಿ ಸದಸ್ಯರು, ಕರ್ಮಚಾರಿಗಳ ಹೇಳಿಕೆಗಳು ಬಹಳ ಮುಖ್ಯವಾಗಿ ದಾಖಲು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಬುರುಡೆ ಗ್ಯಾಂಗ್ ಒಂದು ಮಾಡಿತ್ತು. ಅದರಲ್ಲಿ ಒಂದಿಷ್ಟು ರಾಜಕೀಯ ಬೇಳೆಯನ್ನು ಕೂಡ ಬೇಯಿಸ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ರಾಜಕಾರಣಿಗಳು ಕೂಡ ಮುಂದಾಗಿದ್ದರು. ಮತ್ತೊಂದು ಕಡೆ ಈ ಬುರುಡೆ ಗ್ಯಾಂಗ್ ಏನಿತ್ತಲ್ಲ, ಈ ಬುರುಡೆ ಗ್ಯಾಂಗ್ನ ಒಬ್ಬ ಪಾತ್ರಧಾರಿ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ, ಧರ್ಮಸ್ಥಳದ ಸುತ್ತಮುತ್ತ ನಾನು 100 ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿಬಿಟ್ಟು ಸ್ಪಾಟ್ ನಂಬರ್ 1ರಿಂದ 13ರವರೆಗೂ ಕೂಡ ಮಾರ್ಕ್ ಮಾಡಿಸ್ದ. ಅದರಲ್ಲಿ ಎಸ್ಐಟಿ ಸಮ್ಮುಖದಲ್ಲೇ ಕಾರ್ಯಾಚರಣೆ ಆಯಿತು. ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಬುರುಡೆ ಆಗಲಿ ಮೂಳೆಗಳಾಗಲಿ ಸಿಗಲಿಲ್ಲ. ಸ್ಪಾಟ್ ನಂಬರ್ 6ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ಬಿಟ್ರೆ ಮತ್ತು ಬೇರೆ ಹೇಳ್ಕೊಳ್ಳುವಂಥ ಮೂಳೆಗಳು ತಲೆಬುರುಡೆ ಸಿಕ್ಕಿರಲಿಲ್ಲ. ಧರ್ಮಸ್ಥಳದಲ್ಲಿ ಅನಾಥ ಶವಗಳ ಬಗ್ಗೆ ಸಾಕ್ಷಿದಾರರ ಹೇಳಿಕೆ ಇದು ಬಹಳ ಮುಖ್ಯವಾಗಿದೆ. ಇದು ಅನಾಥ ಶವಗಳ ಬಗ್ಗೆ ಠಾಣೆಗೆ ಮಾಹಿತಿ ಬರ್ತಾ ಇತ್ತು ಅಂತ ಈಗ ಸಾಕ್ಷಿಗಳನ್ನು ಹೇಳಿದ್ದಾರೆ. UDR ದಾಖಲಿಸಿಕೊಂಡು ಕೇಸ್ ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಾರಸುದಾರರು ಬರದೇ ಇದ್ದಾಗ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಅದು ಧರ್ಮಸ್ಥಳ ಆಡಳಿತ ಮಂಡಳಿಯವರು ಸಹಜವಾಗಿ ಮಾಡಲೇಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಿ ಅನಾಥ ಶವಗಳ ದಫನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇದೆ. ಧರ್ಮಸ್ಥಳದಲ್ಲಿ ಅನಾಥ ಶವಗಳ ಬಗ್ಗೆ ಸಾಕ್ಷಿದಾರರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ವಾರಸುದಾರರು ಇಲ್ಲ ಅಂತ ಕಂಡುಬಂದ ಸಂದರ್ಭದಲ್ಲಿ ಅಲ್ಲಿಯ ಆಡಳಿತ ಮಂಡಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ದಫನ್ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಧರ್ಮಸ್ಥಳದಲ್ಲಿ ನಾವೇನಾದರೂ ಸತ್ಬಿಟ್ರೆ ನಮಗೆ ಮೋಕ್ಷ ಸಿಗ್ತದೆ ಅಥವಾ ಅದೊಂದು ಪುಣ್ಯ ಸ್ಥಳ ಅನ್ನುವಂತಹ ಒಂದು ಮಾಹಿತಿ ಇರ್ತದೆ, ಕೆಲವರಿಗೂ ನಂಬಿಕೆ ಇರ್ತದೆ. ಆ ನಿಟ್ಟಿನಲ್ಲಿ ಕೆಲವರು ಅಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಉದಾಹರಣೆಗಳಿದ್ದಾವೆ. ಅದ್ರ ಜೊತೆಗೆ ಕೆಲವೊಂದು ಬೈ ಮಿಸ್ಟೇಕ್ ಡೆತ್ ಆಗಿರ್ತಾರೆ, ಆಕಸ್ಮಿಕವಾಗಿ ಡೆತ್ ಆಗಿರ್ತಾರೆ, ಸಹಜ ಸಾವಾಗಿರ್ತದೆ. ಹಾಗಾಗಿ ಅಂತಹ ಡೆಡ್ ಬಾಡಿಗೆ, ಅಂತಹ ಶವಗಳಿಗೆ ವಾರಸುದಾರರು ಇಲ್ಲದ ಅಂಥ ಸಂದರ್ಭದಲ್ಲಿ ಹಾಗೆ ಬಿಡೋಕ್ಕಾಗಲ್ವಲ್ಲ. ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗಿರ್ತಾರೆ, ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಇಂಥ ಅನಾಚಾರ್ಯ ಏನಾದರೂ ಆಗಿದ್ದರೆ ಆ ಧರ್ಮಸ್ಥಳ ಆಡಳಿತ ಮಂಡಳಿಯವರೇ ಅದನ್ನು ಕೇರ್ ತಗೊಂಡು ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ದಫನ್ ಮಾಡಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ಈಗ ಸಾಕ್ಷಿಗಳು ಸಿಕ್ಕಿದೆ. ಎಷ್ಟು ದಫನ್ ಮಾಡಿದ್ದಾರೆ, ಎಷ್ಟು ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ, ಎಷ್ಟು ಲೆಕ್ಕ ಇದೆ, ಎಲ್ಲ ದಾಖಲೆಗಳು ಈಗ ರಿವೀಲ್ ಆಗಿದೆ. ಅದು 97ರಿಂದ 2025ರವರೆಗೂ ಠಾಣೆಯಲ್ಲಿ ಈಗ ಕೆಲಸ ಮಾಡಿದವರ ಹೇಳಿಕೆ ಒಂದು ಕಡೆ ದಾಖಲಾಗಿದೆ. ಕಾನ್ಸ್ಟೇಬಲ್ ಇರ್ಬೋದು, ಹೆಡ್ ಕಾನ್ಸ್ಟೇಬಲ್ ಹೇಳಿಕೆಗಳು, ಮಹಿಳಾ ಕಾನ್ಸ್ಟೇಬಲು, ಮಹಿಳಾ ಹೆಡ್ ಕಾನ್ಸ್ಟೇಬಲು. ಇನ್ನು ಕೇಸು ದಾಖಲಾಗದೆ ಅನಾಥ ಶವ ಅಂತ್ಯಕ್ರಿಯೆ ಮಾಡಿಲ್ಲ. ಧರ್ಮಸ್ಥಳ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಾದಂತಹ ಒತ್ತಡ ಇರಲಿಲ್ಲ. ವೀರೇಂದ್ರ ಹೆಗ್ಗಡೆಯವರು ಯಾವುದೇ ದೌರ್ಜನ್ಯ ಎಸಗಿಲ್ಲ. ನೋಡಿ, ಈಗ ಒಂದೊಂದೇ ಸತ್ಯಗಳು ರಿವೀಲ್ ಆಗ್ತಾ ಇದೆ. ವೀರೇಂದ್ರ ಹೆಗ್ಗಡೆಯವರ ಕುಟುಂಬದಿಂದಲೂ ಕೂಡ ದೌರ್ಜನ್ಯ ನಡೆದಿಲ್ಲ. ದೇವಸ್ಥಾನದ ಕೆಲಸಗಾರರು, ಆಟೋ ಚಾಲಕರಿಂದಲೂ ಒತ್ತಡ ಇರಲಿಲ್ಲ. ವೀರೇಂದ್ರ ಹೆಗ್ಗಡೆಯವರ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರ. ಇದು ಕೇಸು ದಾಖಲಾಗದೆ ಅನಾಥ ಶವ ಅಂತ್ಯಕ್ರಿಯೆ ಮಾಡಿಲ್ಲ ಅನ್ನೋದು ಒಂದಾದರೆ, ಇನ್ನು ವೀರೇಂದ್ರ ಹೆಗ್ಗಡೆಯವರು ಯಾವುದೇ ರೀತಿಯಾದಂಥ ಒತ್ತಡ ಹೇರಿಲ್ಲ. ಧರ್ಮಸ್ಥಳ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಾದಂಥ ಒತ್ತಡ ಇರಲಿಲ್ಲ. ಜೊತೆಗೆ
ದೌರ್ಜನ್ಯ ಕೂಡ ಎಸಗಿಲ್ಲ, ಯಾವುದೇ ರೀತಿಯಾದಂಥ ದೌರ್ಜನ್ಯ ಎಸಗಿಲ್ಲ. ಮತ್ತು ಅಲ್ಲಿ ಆಟೋ ಡ್ರೈವರ್ಗಳಿರ್ಬೋದು ಅಥವಾ ಯಾರೂ ಕೂಡ ಒತ್ತಡ ಹೇರಿಲ್ಲ. ವೀರೇಂದ್ರ ಹೆಗ್ಗಡೆಯವರ ಕುಟುಂಬದಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒತ್ತಡ ಹೇರಿಲ್ಲ ಅನ್ನುವಂತಹ ಮಾಹಿತಿ, ಸತ್ಯಾಸತ್ಯತೆ ಈಗ ರಿವೀಲ್ ಆಗ್ತಾ ಇದೆ. ನೋಡಿ, ಈ ನೂರಾರು ಶವಗಳನ್ನು ಹೂತಿಟ್ಟಿದ್ದೀವಿ ಅಂತ ಈ ಬುರುಡೆ ಗ್ಯಾಂಗ್ ಹೇಳಿದಂಥ ಸಂದರ್ಭದಲ್ಲಿ SIT ರಚನೆ ಆಯ್ತಲ್ಲ, SIT ರಚನೆ ಆದಾಗ ಸ್ವಾಗತ ಮಾಡಿದ್ದು ಮೊದಲು ವೀರೇಂದ್ರ ಹೆಗ್ಗಡೆಯವರೇ. ಸತ್ಯಾಸತ್ಯತೆ ಜನತೆಗೆ ಗೊತ್ತಾಗಬೇಕು ಅಂತ ಮಾಧ್ಯಮದಲ್ಲೇ ಹೇಳಿಕೆಯನ್ನು ಕೊಟ್ಟರು ವೀರೇಂದ್ರ ಹೆಗ್ಗಡೆಯವರು. ಹಾಗಾಗಿ SIT ರಚನೆಯನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದರು. ಸತ್ಯ ಒಂದಲ್ಲ ಒಂದು ದಿವಸ ಗೊತ್ತಾಗಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಅವತ್ತೇ ವೀರೇಂದ್ರ ಹೆಗ್ಗಡೆಯವರು ಹೇಳಿದರು. ಹಾಗಾಗಿ ಆ ಸತ್ಯ ಈಗ ರಿವೀಲ್ ಆಗ್ತಾ ಇದೆ. ವಾರಸುದಾರರಿಲ್ಲದೆ ಇದ್ದಂತಹ ಶವವನ್ನು ದಫನ್ ಮಾಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ಕೊಟ್ಟು ಆ ಶವಗಳನ್ನು ದಫನ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಮಾಹಿತಿ ಕೊಡದೇ ಯಾವುದೇ ಶವವನ್ನು ಕೂಡ ದಫನ್ ಮಾಡಿಲ್ಲ ಮತ್ತು ಯಾವುದೇ ರೀತಿಯಾದಂಥ ದೌರ್ಜನ್ಯ ಎಸಗಿಲ್ಲ. ಇನ್ನು ಧರ್ಮಸ್ಥಳದ ವಿರುದ್ಧ ನೂರಾರು ಆರೋಪಗಳನ್ನು ಮಾಡಿದರು, ಷಡ್ಯಂತ್ರವನ್ನು ಮಾಡಿದರು. ಧರ್ಮದ ವಿರುದ್ಧ ಅಧರ್ಮಿಗಳು ಸಾಕಷ್ಟು ಕುತಂತ್ರವನ್ನು ಮಾಡಿದರು. ಇನ್ನು ಚಿನ್ನಯ್ಯನ ಹೆಂಡತಿ ಹೇಳಿಕೆಯನ್ನು ಕೂಡ ದಾಖಲಾಗಿದೆ. ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ಹೇಳಿಕೆಯನ್ನು ನೀಡಿದ್ದಾಳೆ. ತನ್ನ ಗಂಡ ಧರ್ಮಸ್ಥಳಕ್ಕೆ ಹೋಗಿದ್ದ ವಿಚಾರ ನನಗೆ ಗೊತ್ತಿರಲಿಲ್ಲ, ಆತನಿಗೆ ಇಬ್ಬರು ಹೆಂಡ್ತಿದ್ದೀರೋ ಅನ್ನುವಂತಹ ಮಾಹಿತಿ ಇದೆ. ಇನ್ನು TV ನ್ಯೂಸ್ಗಳಲ್ಲಿ ನೋಡಿದ ಬಳಿಕ ನನಗೆ ವಿಚಾರ ತಿಳಿತು. ಇದು ಆತನ ಹೆಂಡತಿ ಮಲ್ಲಿಕಾ ಹೇಳ್ತಾ ಇರುವಂಥ ಮಾತು. ಅನಾಥ ಶವಗಳ ಬಗ್ಗೆ ಸುಳ್ಳು ಹೇಳುವಂತೆ ಹಣದ ಆಮಿಷವನ್ನು ಒಡ್ಡಿದ್ರಂತೆ. ಸುಳ್ಳು ಹೇಳಿಕೆ ನೀಡಿದರೆ 10 ಲಕ್ಷ ರೂಪಾಯಿ ನೀಡೋದಾಗಿ ಈ ಚಿನ್ನಯ್ಯ ಇದ್ದಾನಲ್ಲ, ಆತನಿಗೆ ಆಮಿಷ ಇತ್ತಂತೆ. ವಿಠಲ್ ಗೌಡ ಮತ್ತು ತೋಟದ ಯಜಮಾನನೊಬ್ಬನಿಂದ ಆಮಿಷ ಇತ್ತಂತೆ. ವಿಠಲ್ ಗೌಡ ಯಾರು? ಸೌಜನ್ಯ ಮಾವ. ಟಿವಿಯಲ್ಲಿ ನೋಡಿದ ಮೇಲೆ ಯಜಮಾನ ಯಾರು ಅಂತ ಗೊತ್ತಾಯಿತು. ಆ ಯಜಮಾನನ ಹೆಸರು ತಿಮರೋಡಿ ಅಂತ ನನಗೆ ತಿಳಿತು. ಮಹೇಶ್ ಶೆಟ್ಟಿ ತಿಮರೋಡಿ. ಸದ್ಯ ಈಗ ಗಡಿಪಾರು ಆಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಈ ಧರ್ಮಸ್ಥಳದ ಷಡ್ಯಂತ್ರದ ಕಿಂಗ್ ಪಿನ್ ಅನ್ನುವಂಥದ್ದು ಈಗ ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ. ಆತ ಹೇಳಿದ್ದ, ಚಿನ್ನಯ್ಯ ಅರೆಸ್ಟ್ ಆದ್ನಲ್ಲ, ನಾನು ಕೇವಲ ಪಾತ್ರಧಾರಿ, ನಂದೇನು ಇಲ್ಲ ಇದರಲ್ಲಿ, ನಾನು ನಾಮಕಾವಸ್ಥೆ ಮಾತ್ರ, ಆದರೆ ಇದರಲ್ಲಿ ಬೇರೆಯವರು ತುಂಬ ಕೈವಾಡ ಇದೆ, ನನಗೆ ಒತ್ತಡಗಳಿದ್ದಾವೆ, ಸೂತ್ರಧಾರರು ಭಾಳ ಜನ ಇದ್ದಾರೆ. ಆ ಸೂತ್ರಧಾರರು ಯಾರು ಅನ್ನೋದು ಈಗ ಬಟಾಬಯಲಾಗಿದೆ. ಆಲ್ರೆಡಿ ಬಟಾಬಯಲು ನಿಮ್ಮ ಪವರ್ TV ಮಾಡಿತ್ತು. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಸುಜಾತ ಭಟ್ ಇರ್ಬೋದು, ಅಥವಾ ಯೂಟ್ಯೂಬರ್ ಸಮೀರ್ ಮತ್ತು ಆತನ ಗ್ಯಾಂಗ್ ಇರ್ಬೋದು, ಮತ್ತು ಈ ಸೌಜನ್ಯ ಮಾವ ವಿಠಲ್ ಗೌಡ ಇರ್ಬೋದು, ಗಿರೀಶ್ ಮಠಣ್ಣ ಇವರು, ಹೀಗೆ ಸಾಕಷ್ಟು ಜನ ಒಂದು ಷಡ್ಯಂತ್ರವನ್ನು ಹೆಣೆದಿದ್ದರು. ಈ ಷಡ್ಯಂತ್ರ ಈಗ ಬಟಾಬಯಲಾಗಿದೆ. ಮತ್ತೊಂದು ಕಡೆ ನೋಡಿ, ಈಗ ಪೊಲೀಸ್ ನೋಟಿಸ್ ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಸತ್ಯಾಸತ್ಯತೆ ಏನು ಎತ್ತ ಅನ್ನೋದು ಕಳೆದ ಹಲವಾರು ತಿಂಗಳಿನಿಂದ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಕೂಲಂಕುಷವಾಗಿ ಸ್ಟಡಿ ಆಗ್ತಾ ಇತ್ತು, ತನಿಖೆ ಆಗ್ತಾ ಇತ್ತು, ಕಾರ್ಯಾಚರಣೆ ಮಾಡಿದರು. ಅದಾದ ಮೇಲೆ ಈಗ ಲೆಟರ್ ಕೂಡ ಗಮನಿಸ್ತಾ ಇದ್ದಾರೆ. ಇದು ಪೊಲೀಸ್ ನೋಟಿಸ್, ಇದು ಪೊಲೀಸ್ ನೋಟಿಸನ್ನು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಎಲ್ಲ ಅಂಶಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಧರ್ಮಸ್ಥಳ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಾದಂಥ ಒತ್ತಡ ಇರಲಿಲ್ಲ. ವೀರೇಂದ್ರ ಹೆಗ್ಗಡೆಯವರು ಕೂಡ ಯಾವುದೇ ರೀತಿಯಾದಂತಹ ಒತ್ತಡವನ್ನು ಹಾಕಿರಲಿಲ್ಲ. ಈ ಒಂದು SIT ತನಿಖೆ ಪ್ರಣವ್ ಮೊಹಂತಿಯವರ ಅವರ ಮುಖ್ಯಸ್ಥಾನದಲ್ಲಿ ನಡೀತು. ಆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ ಸತ್ಯಾಸತ್ಯತೆಗೋಸ್ಕರನೇ ರಾಜ್ಯದ ಜನ, ದೇಶದ ಜನ ಕಾಯ್ತಾ ಇದ್ರು. ಇನ್ನು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ವಿರುದ್ಧ ಹೇಳಿಕೆ ನೀಡುವಂತೆ ಒತ್ತಡ ಕೂಡ ಹೇರಿದ್ರಂತೆ. ಹೆಣ್ಣುಮಕ್ಕಳನ್ನು ರೇಪ್ ಮಾಡಿ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಅಂತ ಒತ್ತಡ ಹಾಕಿದ್ರಂತೆ. ಹೀಗೆ ಹತ್ಯೆಯಾದ ಶವಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತಾ ಇರಲಿಲ್ಲಂತೆ. ಠಾಣೆಯಲ್ಲಿ ಈ ರೀತಿ ದೂರು ನೀಡುವಂತೆ ಬುರುಡೆ ಗ್ಯಾಂಗ್ ಆಮಿಷವನ್ನು ಒಡ್ಡಿತ್ತಂತೆ. ಅಂದರೆ ಹಣದ ಆಮಿಷ. ಗಿರೀಶ್ ಮಠಣ್ಣನ ಕಡೆಯಿಂದ ನನ್ನ ಅಕೌಂಟ್ಗೆ 25,000 ಹಣ ಬಂದಿದೆ, ನನ್ನ ಬರೋಡಾ ಬ್ಯಾಂಕ್ ಅಕೌಂಟಿಗೆ 5,000ದಂತೆ, ಒಟ್ಟು 25,000 ಹಣ ಜಮೆಯಾಗಿದೆ ಅಂತೆ. ಇಷ್ಟು ಹಣ ಬಿಟ್ಟರೆ ನನಗೆ ಬೇರೆ ಯಾವುದೇ ಹಣ ಬಂದಿರಲಿಲ್ಲ. ಹೀಗಂತ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಚಿನ್ನಯ್ಯನ ಆಕೆ ಬಹುಶಃ 2ನೇ ಹೆಂಡತಿ ಅಂತ ಕಾಣಿಸುತ್ತೆ. BNS 180 ಅಡಿಯಲ್ಲಿ ಕೇಸ್ ದಾಖಲಾಗಿದ್ದಾವೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಅನುಮಾನ ಬಂದಂತಹ ವ್ಯಕ್ತಿಗಳನ್ನೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿದ್ರು. ಸತ್ಯಾಸತ್ಯತೆ ಏನು ಅನ್ನೋದು ರಾಜ್ಯದ ಜನತೆಗೆ,
ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಅವತ್ತೇ ಹೇಳಿದರು. SIT ರಚನೆ ಆದಾಗ ಸ್ವಾಗತ ಕೂಡ ಮಾಡಿದರು. ಧರ್ಮಸ್ಥಳ ಆಡಳಿತ ಮಂಡಳಿ ಕೂಡ SIT ರಚನೆಯಾಗಿದ್ದನ್ನು ಸ್ವಾಗತ ಮಾಡಿದರು. ಸತ್ಯ ಯಾವತ್ತೂ ಕೂಡ ಮುಚ್ಚಿಡೋಕ್ಕಾಗಲ್ಲ, ಒಂದಿನ ಬಹಿರಂಗ ಆಗಲೇಬೇಕು, ಆ ದಿನ ಬಹಳ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ರು. ಆ ದಿನ ಹತ್ರ ಬಂದಿದೆ. ಈಗ ನೋಡಿ, ಆ ಪೊಲೀಸ್ ನೋಟಿಸ್ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಏನೇನೆಲ್ಲ ನಡೀತು, ಅಲ್ಲಿ ಕಾರ್ಯಾಚರಣೆ ಮಾಡಿದರು, ಉತ್ಖನನ ಕಾರ್ಯ ಆಯಿತು, ಅಲ್ಲಿ ಮಾರ್ಕ್ 13ರವರೆಗೂ ಮಾರ್ಕ್ ಮಾಡಿದರು, ಸ್ಪಾಟ್ ನಂಬರ್ 13ರವರೆಗೂ ಮಾರ್ಕ್ ಮಾಡಿ ಏನೂ ಕೂಡ ಸಿಗಲಿಲ್ಲ. ಇವರೇ ಸೃಷ್ಟಿ ಮಾಡಿದಂಥ ಒಂದು ಬುರುಡೆಯನ್ನು ತಗೊಂಡು ಬರ್ತಾರೆ ಬಂಗ್ಲೆಗುಡ್ಡದಿಂದ. ಆ ಬುರುಡೆಯನ್ನು ಇಟ್ಕೊಂಡು ಏನೇನೆಲ್ಲ ಆಟ ಆಡಿದ್ರು, ಎಲ್ಲೆಲ್ಲಿಗೆಲ್ಲ ಹೋದರು ಅನ್ನೋಂಥದ್ದು ಈಗ ಗೊತ್ತಾಗಿದೆ. ಅಂದರೆ ಒಂದು ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆ ಮುಂದೆ ನಿಮ್ಮ ಪವರ್ TV ಇಟ್ಟಿತ್ತು. ಅದರ ಮುಂದುವರಿದ ಭಾಗದಂತೆ ಈಗ ಪೊಲೀಸ್ನವರು SIT ಕೂಡ ಈಗ ಅದನ್ನು ರಿವೀಲ್ ಮಾಡಿದೆ.